ದೇವರ ವಾಕ್ಯ ಜೀವದ ವಾಕ್ಯ. ಆದಿಕಾಂಡ 37 ವಾಕ್ಯ 2-4. ಆಗ ಜೋಸೇಫನಿಗೆ 17 ವರ್ಷ, ಇನ್ನೂ ಯುವಕ. ತನ್ನ ಅಣ್ಣಂದಿರ ಜೊತೆಯಲ್ಲಿ, ಅಂದರೆ ತನ್ನ ಮಲತಾಯಿಯರಾದ ಬಿಲ್ಹಾ, ಜಿಲ್ಪಾ ಎಂಬವರ ಮಕ್ಕಳ ಜೊತೆಯಲ್ಲಿ ಆಡುಕುರಿಗಳನ್ನು ಮೇಯಿಸುತ್ತಿದ್ದ. ಅಣ್ಣಂದಿರು ಏನಾದರೂ ತಪ್ಪಿ ನಡೆದರೆ ತಂದೆಗೆ ವರದಿ ಮಾಡುತ್ತಿದ್ದ. ಜೋಸೇಫನು ಯಾಕೋಬನಿಗೆ ಮುಪ್ಪಿನಲ್ಲಿ ಹುಟ್ಟಿದ ಮಗ ಎಂದೇ ಯಾಕೋಬನಿಗೆ ಅವನ ಮೇಲೆ ಮಿಕ್ಕ ಮಕ್ಕಳಿಗಿಂತ ಮಿಗಿಲಾದ ಪ್ರೀತಿ. ಅಲಂಕೃತವಾದ ಒಂದು ನಿಲುವಂಗಿಯನ್ನು ಅವನಿಗೆ ಮಾಡಿಸಿಕೊಟ್ಟಿದ್ದ. ತಂದೆ ತನ್ನ ಎಲ್ಲ ಮಕ್ಕಳಿಗಿಂತ ಇವನನ್ನೇ ಹೆಚ್ಚಾಗಿ ಪ್ರೀತಿಸುವುದನ್ನು ಕಂಡು ಅಣ್ಣಂದಿರು ಆ ಜೋಸೇಫನನ್ನು ಹಾಗೆ ಮಾಡಿದರು. ಅವರೊಡನೆ ಸ್ನೇಹಭಾವದಿಂದಲೂ ಮಾತಾಡದೆ ಹೋದರು. 17 ವರ್ಷ ಆದ ಜೋಸೇಫನು ಅಣ್ಣಂದಿರ ಜೊತೆ ಕುರಿ ಮೇಯಿಸುತ್ತಿದ್ದನು. ಅಣ್ಣಂದಿರು ಕೆಟ್ಟ ಕೆಲಸ ಮಾಡುವಾಗ ತಂದೆಗೆ ತಿಳಿಸುತ್ತಿದ್ದನು. ಜೋಸೇಫನು ಇನ್ನೂ ಹುಡುಗನಾಗಿದ್ದನು ಎಂದು ದೇವರ ವಾಕ್ಯ ತಿಳಿಸುತ್ತದೆ. ಹಿರಿಯರಾದ ಅಣ್ಣಂದಿರು ಕೆಟ್ಟ ಕೆಲಸ ಮಾಡುತ್ತಿದ್ದಾರೆ. ಚಿಕ್ಕ ಹುಡುಗನಿಗೆ ಕೆಟ್ಟ ಕೆಲಸ ಯಾವುದು, ಒಳ್ಳೆ ಕೆಲಸ ಯಾವುದು ಎಂದು ತಿಳಿದುಕೊಳ್ಳುವ ಅರಿವು ಅವನಿಗಿದೆ. ಜೋಸೇಫನು ಅಣ್ಣಂದಿರ ಕೆಟ್ಟ ಕೆಲಸವನ್ನು ತಂದೆಗೆ ತಿಳಿಸುತ್ತಿದ್ದ ಜೋಸೇಫನನ್ನು ಹಾಗೆ ಮಾಡಿ ಸ್ನೇಹಭಾವದಿಂದ ಮಾತನಾಡಲಾರದೆ ಹೋದರು. ಇಂದು ಎಷ್ಟು ಮನೆಯಲ್ಲಿ ಅಕ್ಕ ತಂಗಿಯರ ಮಧ್ಯೆ, ಅಣ್ಣ ತಮ್ಮಂದಿರ ನಡುವೆ ಸ್ನೇಹಭಾವವಿಲ್ಲ. ಯಾವುದಾದರೂ ಒಂದು ಕಾರಣ ಸಾಕು ಹಾಗೆ ಮಾಡಲು. ಹಗೆಯನ್ನು ಸಾಧಿಸಿಕೊಂಡು ದೇವರ ಆತ್ಮವನ್ನು ನೋಯಿಸಿಕೊಂಡು ಸಾಗುತ್ತಿರುತ್ತಾರೆ. ಪ್ರತಿ ಬಾರಿ ಪ್ರತಿ ಕ್ಷಣ ದೇವರನ್ನು ನಾವು ಹಿಂಸೆಪಡಿಸುತ್ತಿದ್ದೇವೆ. ಕಾಯಿನನಿಗೆ ದೇವರು ಹೇಳುತ್ತಾರೆ, ಮಗನೇ, ನಿನ್ನ ಹೊಸ್ತಿಲಲ್ಲಿ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಹೊಂಚು ಹಾಕುತ್ತಿದೆ. ಹೌದು, ನಾವು ಎಚ್ಚೆತ್ತುಕೊಳ್ಳಬೇಕು. ದೇವರ ವಾಕ್ಯ ತಿಳಿಸುತ್ತದೆ, ನೀತಿವಂತನ ವಂಶವು ಶುಭ ಹೊಂದುವುದು. ಆಮೇನ್, ಹಲ್ಲೆಲೂಯಾ. ನನ್ನ ಕುಟುಂಬವು ದೇವರ ರಾಜ್ಯ, ದೇವರ ನೀತಿ, ದೇವರ ಪರಿಶುದ್ಧತೆಯಲ್ಲಿರಬೇಕು. ದೇವರ ರಾಜ್ಯದ ಕೆಲಸ ಕಾರ್ಯಗಳು ಇಂದು ನಮ್ಮ ಮನೆಯಲ್ಲಿರಬೇಕು. ಆಗ ನಮ್ಮ ಮನೆಯ ಹೊಸ್ತಿಲಲ್ಲಿ ಹೊಂಚು ಹಾಕುವ ಯಾವ ಪಾಪವೂ ನಮ್ಮ ಬಳಿ ಬರಲು ಸಾಧ್ಯವಿಲ್ಲ. ದೇವರ ವಾಕ್ಯ ಹೇಳುತ್ತದೆ, ಸರ್ಪದಂತೆ ಜಾಣರಾಗಿರಿ, ಪಾರಿವಾಳದಂತೆ ನಿಷ್ಕಪಟಿಗಳಾಗಿರಿ. ಕೀರ್ತನೆ 15. ಯೋಗ್ಯನಾವನು ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು. ಎಂಥವನಿರಬೇಕು? ಸಜ್ಜನನಾಗಿರಬೇಕು, ನೀತಿವಂತನಾಗಿರಬೇಕು, ಸತ್ಯವಚನವನ್ನಾಡುವವನಾಗಿರಬೇಕು, ಚಾಡಿಯನ್ನು ಹೇಳದವನು, ಅನ್ಯಾಯ ಮಾಡದವನು, ಯಾರನ್ನು ನಿಂದಿಸದವನೂ ಆಗಿರಬೇಕು, ಭ್ರಷ್ಟರನ್ನು ಜರಿದು ಬಿಟ್ಟವನೂ ಆಗಿರಬೇಕು. ದೇವರಲ್ಲಿ ಭಯಭಕ್ತಿ ಉಳ್ಳವರನ್ನು ಸನ್ಮಾನಿಸುವವನೂ ಆಗಿರಬೇಕು. ನಷ್ಟವಾದರೂ ಪ್ರಮಾಣ ತಪ್ಪದವನಾಗಿರಬೇಕು. ನಿರಪರಾಧಿಯ ಕೇಡಿಗಾಗಿ ಲಂಚ ತೆಗೆದುಕೊಳ್ಳದವನಾಗಿರಬೇಕು. ಇಂಥವನು ಎಂದಿಗೂ ಕದಲುವುದಿಲ್ಲ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಕೃಪಾಳು ದೇವ, ಕರುಣಿಸು ನಮ್ಮನ್ನು. ನನ್ನ ಪಾಪ ದೋಷ ಅಳಿಸುವ ಯೇಸುವಿನ ದಿವ್ಯ ರಕ್ತಕ್ಕೆ ಸ್ತೋತ್ರ. ನನ್ನನ್ನು ತೊಳೆದು ಶುದ್ಧ ಮಾಡಿದ ಯೇಸುವಿನ ರಕ್ತಕ್ಕೆ ಸ್ತೋತ್ರ. ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸಿದ ದೇವಾ ಸ್ತೋತ್ರ. ಎಲ್ಲ ವ್ಯಾಧಿಗಳಿಂದ ಸ್ವಸ್ಥತೆ ಕೊಟ್ಟ ದೇವಾ ಸ್ತೋತ್ರ. ಯಾರು ಹಾಗೆ ಮಾಡಿದರೂ, ಯಾರು ನನ್ನನ್ನು ತೊರೆದರೂ, ನೀವು ನನ್ನ ಸಂಗಡ ಇರುವ ದೇವಾ ಸ್ತೋತ್ರ. ನನ್ನ ಬಲಗಡೆ ನೆರಳಂತೆ ಇರುವ ದೇವಾ ಸ್ತೋತ್ರ. ಎತ್ತ ತಾಯಿ ಮರೆತರೂ ನಾನಿನ್ನ ಮರೆಯಲಾರೆ ಎಂದು ಹೇಳಿದ ಯೇಸು ರಾಜ, ನಿಮಗೆ ಸ್ತೋತ್ರ.
ಜೋಸೇಫನಿಗೆ ನೀಡಿದ ದೇವರಾತ್ಮನನ್ನು ನನಗೂ ಕರುಣಿಸು. ಯಾವಾಗಲೂ ನಿನ್ನ ಮಂದಿರದಲ್ಲಿ ವಾಸ ಮಾಡುವಂತೆ ಅನುಗ್ರಹಿಸು. ನಿನ್ನ ಮಾರ್ಗದಲ್ಲಿ ನನ್ನನ್ನು ನಡೆಸು. ನೀನೊಪ್ಪುವ ಪಥದಲ್ಲಿ ನಡೆಯ ಕಲಿಸು. ಕೀರ್ತನೆ 15ರಲ್ಲಿ ಹೇಳಿರುವ ಪ್ರಕಾರ ನಮ್ಮ ಜೀವಿತದಲ್ಲಿ ನಮಗೆ ಬೇಕಾದ ಗುಣಗಳನ್ನು, ನಮಗೆ ಬೇಡವಾದ ದುರ್ಗುಣಗಳನ್ನು ದೇವರ ವಾಕ್ಯದ ಬಲದಿಂದ ಅರಿತುಕೊಳ್ಳುವಂತೆ ನಮ್ಮೆಲ್ಲರಿಗೂ ಜ್ಞಾನದ ಆತ್ಮ ಸುರಿಸು ತಂದೆ. ಪರಿಶುದ್ಧಾತ್ಮರ ಅನ್ಯೋನ್ಯತೆ ಸುರಿಸು. ಆಮೇನ್. ಹಾಲೆಲೂಯ. ಕೀರ್ತನೆ 15ರಲ್ಲಿ ಹೇಳಿರುವ ಪ್ರಕಾರ ನಮ್ಮ ಜೀವಿತದಲ್ಲಿ ನಮಗೆ ಬೇಕಾದ ಗುಣಗಳನ್ನು, ನಮಗೆ ಬೇಡವಾದ ದುರ್ಗುಣಗಳನ್ನು ದೇವರ ವಾಕ್ಯದ ಬಲದಿಂದ ಅರಿತುಕೊಳ್ಳುವಂತೆ ನಮ್ಮೆಲ್ಲರಿಗೂ ಜ್ಞಾನದ ಆತ್ಮ ಸುರಿಸು ತಂದೆ. ಪರಿಶುದ್ಧಾತ್ಮರ ಅನ್ಯೋನ್ಯತೆ ಸುರಿಸು. ಆಮೇನ್. ಹಾಲೆಲೂಯ. ಯೋಹಾನನು ಬರೆದ ಮೊದಲನೆಯ ಪತ್ರ ಅಧ್ಯಾಯ 2 ವಾಕ್ಯ 1-2. ಒಂದು ವೇಳೆ ಯಾರಾದರೂ ಪಾಪ ಮಾಡಿದ್ದೇ ಆದರೆ ನಮ್ಮ ಪರವಾಗಿ ಪಿತನ ಬಳಿಯಲ್ಲಿ ಭಿನ್ನಯಿಸಲು ಒಬ್ಬರಿದ್ದಾರೆ. ಅವರೇ ಸತ್ಯ ಸ್ವರೂಪರಾದ ಯೇಸುಕ್ರಿಸ್ತರು. ಅವರೇ ನಮ್ಮ ಪಾಪಗಳನ್ನು ಪರಿಹರಿಸುವ ಪರಿಹಾರ ಬಲಿಯಾಗಿದ್ದಾರೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲ, ಇಡೀ ಜಗತ್ತಿನ ಪಾಪಗಳನ್ನು ಅವರು ಪರಿಹರಿಸುತ್ತಾರೆ. ಆಮೇನ್. ಹಾಲೆಲೂಯ. ಪ್ರೀತಿ ಕೃಪೆಗಳೆಂಬ ಕಿರೀಟ ತೊಡಿಸಿ ನಮ್ಮನ್ನು ಶ್ರೇಷ್ಠ ವರಗಳಿಂದ ಆಶೀರ್ವಾದ ಮಾಡಿದ ದೇವನಿಗೆ ಕೋಟಿ ಕೋಟಿ ಸ್ತೋತ್ರ. ಆಮೇನ್. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಆಲ್ಮೈಟಿ ಗಾಡ್. ಥ್ಯಾಂಕ್ ಯು ಫೈರ್ ಆಫ್ ಗಾಡ್. ಥ್ಯಾಂಕ್ ಯು ಪವರ್ ಆಫ್ ಗಾಡ್.